ಹಾವೇರಿ ಜಿಲ್ಲಾ ಸವಣೂರ್ ತಾಲೂಕು ಕಡಕೋಳ ಗ್ರಾಮದ ವ್ಯಾಪ್ತಿಗೆ ಬರ್ತಕ್ಕಂತ ಒಂದು ಚಿಲ್ಲಿ ಪ್ಲಾಂಟೇಶನ್ ಗೆ ನಾವು ವಾಯ್ಕ್ ಲ್ಯಾಬೋರೇಟರಿ ಕಂಪನಿಯಿಂದ ಸ್ಪ್ರೇ ಮಾಡಿಸಿದ್ವಿ. ಈ ಸ್ಪ್ರೇ ಮಾಡಿಸಿದ್ರಿಂದ ಇಲ್ಲಿ ರೈತರು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅದ. ಈ ಒಂದು ರೈತರು ಈ ಒಂದು ಚಿಲ್ಲಿಗೆ ಏನು ಸ್ಪ್ರೇ ಮಾಡಿದ್ರು ಅಂತಕ್ಕಂತ ರೈತರು ಹೇಳ್ತಾರೆ ಈ ವಿಷಯ. ಸರ್, ಇದರಲ್ಲಿ ಇನ್ನೊಂದು ಏನಾಗಿದೆ ಅಂದ್ರೆ ಆಕ್ಚುಲಿ ಇದನ್ನ ನಮಗೆ ತುಕಾರಾಮ್ ಸರ್ ಅವರು ಫೋಟೋ ಹಾಕಿದಾಗ ರೈತರು ಕೂಡ ಇದನ್ನ ರೂಟ್ ಹೊಡಿಬೇಕಂತ ಪ್ಲಾನ್ ಮಾಡಿದ್ವಿ ಸರ್. ಇದಕ್ಕೆ ಎಲ್ಲಾ ಔಷಧಗಳ ಪ್ರಯೋಗ ಮಾಡಿವಿ. ಮೆಣಸಿನಕಾಯಿ ಏನು ಇದು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅಂತ ನಮ್ಗೆ ಫೋನ್ ಬಂತು. ಹಾವೇರಿ ಬೆಲ್ಟ್ ಅಲ್ಲಿ ತುಕಾರಾಮ್ ಸರ್ ನೋಡೋದ್ರಿಂದ ತುಕಾರಾಮ್ ಸರ್ ನ ಇಲ್ಲಿ ನಾವು ಸೈಟಿಗೆ ಕಳಿಸಿದೀವಿ. ಕಳಿಸಿದಾಗ ಇದ್ರ ಫೋಟೋ ಎಲ್ಲ ನನಗೆ ಅಪ್ಡೇಟ್ ಮಾಡಿದಾಗ ನಾವು ಇದಕ್ಕೆ ಫಸ್ಟ್ ವೈಕೆ ಸ್ಟಾರ್, ಆಯುಷ್ ಮತ್ತು ಆಕ್ಸಿವೆಜ್ 3 ಕಾಂಬಿನೇಷನ್ ಅಲ್ಲಿ ಒಂದು ಸ್ಪ್ರೇ ಕೊಟ್ಟಿವಿ. ವಿತಿನ್ 6 days 6 ದಿನದಲ್ಲಿ ಈ ಹೊಲ ರೂಟ್ ಹೊಡಿಬೇಕಂತ ಹೊಲನೇ ಚೇಂಜ್ ಆಯ್ತು. ಚೇಂಜ್ ಆದಾಗ ರೈತರು ಕೂಡ ಬಹಳ ಖುಷಿ ಆದ್ರೆ ಆ ಖುಷಿ ಮತ್ತೆ ಈಗ 2ನೇ ಕಟಿಂಗ್ ಮಾಡಿದ್ದಾರೆ. ಇದರಲ್ಲಿ ಇದು ನಾವು ಸ್ಪ್ರೇ 2 ಸ್ಪ್ರೇ ಕೊಟ್ಟಿದೀವಿ. ಈ 15 days ಸೈಕಲ್ ಅಲ್ಲಿ 2 ಸ್ಪ್ರೇ ಕೊಟ್ಟಿದೀವಿ. ಫಸ್ಟ್ ವೈಕೆ ಸ್ಟಾರ್, ಆಯುಷ್ ಮತ್ತೆ ಆಕ್ಸಿವೆಜ್, ಆಮೇಲೆ ವಾಯು ಯಂತ್ರ ಮತ್ತೆ ಸ್ಯಾಂಟಾಲ್, ಈ 2 ಕಾಂಬಿನೇಷನ್ ಅಲ್ಲಿ ನಾವು 2 ಸ್ಪ್ರೇ ಕೊಟ್ಟಿದೀವಿ. ಈಗ ಮೊನ್ನೆ ಒಂದು ಕಟಿಂಗು ಮಾಡಿದ್ದಾರೆ. ಈಗ ಅವ್ರ ಬಾಯಲ್ಲಿ ಕೇಳೋಣ, ಈ ಭಾಗದಲ್ಲಿ ಈ ಹೊಲ ಮತ್ತೆ ಇವರು ಮಾಡಿದಂತ ಒಂದು ಸ್ಪ್ರೇ ಜನ ಏನ್ ಹೇಳ್ತಾರೆ, ಮತ್ತೆ ತಾವು ಏನ್ ಸ್ಯಾಟಿಸ್ಫ್ಯಾಕ್ಷನ್ ಇದಾರೋ ಇಲ್ಲೋ. ನಮ್ಮ ವೈಕೆ ಲ್ಯಾಬೋರೇಟರಿ ಕಂಪನಿ ಕಳ್ಳಿಂತ ನಾವ್ ಏನ್ ಸ್ಪ್ರೇ ಮಾಡಿಸಿದೀವಲ್ಲ, ಅವ್ರಿಗೆ ಏನ್ ಅನಿಸ್ತಾ ಇದೆ ಅಂತ ಅವ್ರ ಬಾಯಿಂದ ಕೇಳೋಣ. ಸರ್, ಏನ್ ಅನಿಸ್ತಾ ಇದೆ ನಮ್ಮ ಸ್ಪ್ರೇ ಕೊಟ್ಮೇಲೆ? ನೋಡಿ ಸರ್, ಈಗ ನಮ್ ಹೊಲ ಏನಾಗಿತ್ತು ಸರ್, ಓಟು ರೋಗ ಬಂದು ರೂಟರ್ ಹೊಡಿ ಲೆಕ್ಕದಾಗ ನಾವಿದ್ದೆವು ಸರ್. ಈಗ ಇವ್ರು ಬಂದ್ಮೇಲೆ ಎಣ್ಣೆ ನಿಮ್ ಕಂಪ್ನಿಯಿಂದ ಹೊಡೆದ್ಮೇಲೆ ಸರ್, ಹೊಲ ನೋಡಿ ಸರ್ ಹೆಂಗ್ ರಚನೆ ಆಗಿದೆ. ಇಲ್ಲಿ ನೋಡಿ ಸರ್, ಈ ತರ ಹೂ ಬಂದಿದೆ, ಎಲ್ಲ ಭಾರಿ ಚೆನ್ನಾಗಿದೆ ಸರ್. ಇಂಪ್ರೂವ್ಮೆಂಟ್ ಆಗಿದೆ, ಎಲ್ಲಾ ರೋಗ ಬಂದಿದೆ ಸರ್. ಓಟು ರೂಟರ್ ಹೊಡಿಬೇಕಂತ ನಾವು ಅನ್ಕೊಂಡಿದ್ವಿ. ಭಾರಿ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಫಸ್ಟ್ ಟೈಮ್ ಹರಿತಾ ಇದ್ದೀವಿ ಕಾಯಿ ಎಣ್ಣಿಸ್ಬೇಕು ಸರ್, ಆ ತರ ಬಂದಿದೆ. ಈ ಸುತ್ತಮುತ್ತ ಊರ್ ಜನ ನೋಡಿದಾರ ನೋಡಿ ಸರ್, ಈಗ ಈ ಸುತ್ತಮುತ್ತ ಹೊಲದಲ್ಲಿ ನಮ್ಮ ಊರಲ್ಲಿ ಇದೇ ಹೊಲ ಸರ್. ಇಂತ ರೋಗ ಬಂದಿದ್ದು ರಚನೆ ಆಗಿದ್ದಂದ್ರೆ, ಇಂಪ್ರೂವ್ಮೆಂಟ್ ಆಗಿದ್ದಂದ್ರೆ ಇದೇ ಒಂದು ಹೊಲ ಸರ್. ಫಸ್ಟ್ ಹೊಲನೇ ಸರ್. ಆಮೇಲೆ ಇದು ಈ ತರ ಫಸ್ಟ್ ರಿಕವರಿ ಆದ್ಮೇಲೆ ಇಲ್ಲಿ ರೈತರು ಬಂದು ನೋಡ್ತಾ ಇದಾರೆ ಸರ್, ಎಲ್ಲಾ ನೋಡ್ತಾ ಇದ್ದಾರೆ ಸರ್. ಪ್ರತಿಯೊಬ್ಬರು ನಮಗೆ ಇದೇ ಕಂಪನಿ ಎಣ್ಣೆ ಕೊಡಿ ಸರ್, ಇದೇ ತರನೇ ಗಿಡ ಆಗ್ಬೇಕು, ನಮ್ಗೆ ಇನ್ನೊಂದ್ ಸರ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಹೇಳ್ತಾರೆ ಸರ್. ಸರ್, ಇನ್ನೂ ಒಂದು ನಮ್ಮ ಭಾಗದಲ್ಲಿ ಈ ಭಾಗದಲ್ಲಿ ಪವನ್ ಟ್ರೇಡರ್ ಸರ್ ಅವರು ಈ ಭಾಗದಲ್ಲಿ ಕೆಲವು ಔಷಧಿಗಳನ್ನ ಕೊಟ್ಟಿದ್ದಾರೆ ರೈತರಿಗೆ. ಹಾ ಸರ್. ಪವನ್ ಸರ್, ನಾವು ನಿಮ್ಗೂ ಒಂದ್ ಮಾತು ಕೇಳ್ತಾ ಇದೀವಿ. ಈಗ ಇದಕ್ಕೆ ನೀವು ಸ್ಪ್ರೇ ಕೊಟ್ಮೇಲೆ ನಿಮ್ಮ ಹತ್ರ ರೈತರು ಬಂದವ್ರು ಏನ್ ಹೇಳ್ತಾ ಇದಾರೆ, ಏನ್ ಕೇಳ್ತಾ ಇದಾರೆ? ಏನಿಲ್ಲ ಸರ್, ಈಗ ಇಲ್ಲೆಲ್ಲ ಹೋಗ್ತಾ ಇರ್ತಾರೆ. ಇಲ್ಲೆಲ್ಲ ಒಂದು ಹೆಸರು ಅಂತ ಊರ್ ಬರ್ತಾರೆ ಸರ್. ಇಲ್ಲಿ ಹೋಗೋರೆಲ್ಲ ಈ ಗಿಡ ನೋಡ್ ಸರ್, ಇವ್ರನ್ನೇ ಕೇಳ್ತಾ ಇರ್ತಾರ ಸರ್. ಯಾವ ಸ್ಪ್ರೇ ಮಾಡಿದಪ್ಪ, ಯಾ ಅಂಗಡಿಗೆ ಇದ್ದಿ, ಯಾ ಅಂಗಡಿಯಾಗ ಔಷಧಿ ತಂದಿರಿ ಅಂತ ಕೇಳ್ತಾ ಇದಾರೆ. ಅವಾಗ ಅವರು ಪವನ್ ಅಗ್ರೋದಾಗ ಕಟ್ಕೋದಾಗ ತಗೊಂಬಂದಪ್ಪ, ಚಲೋ ಬಂದೈತಿ, ಅಲ್ಲೇ ತಗೊಂಡ್ ಬರ್ರಿ ಅಂತಂದು ಅವ್ರು ಹೇಳ್ತಾ ಇದಾರೆ ಸರ್. ಅವರು ನಮ್ಗೆ ಅಡ್ವರ್ಟೈಸ್ಮೆಂಟ್ ಮಾಡ್ದಂಗ್ ಮಾಡ್ತಾ ಇದಾರೆ ಸರ್. ರೈತರು ಎಲ್ಲಾರು ಹೋಗ್ತಾ ಇದಾರೆ, ರೋಡ್ ಒಂದ್ ಇರೋದ್ರಿಂದ ಹಿಂಗಾಗಿ ಎಲ್ಲರೂ ಬಂದು ನೋಡ್ ಹೋಗ್ತಾ ಇದ್ದಾರೆ ಸರ್. ನಾವ್ ಇದನ್ನ ಮಾದರಿಯಾಗಿ ತಗೊಂಡ್ ಎಲ್ಲಾ ರೈತರಿಗೆ ಹೇಳ್ತಾ ಇದ್ದೇವೆ ಸರ್. ಯಾಕಂದ್ರೆ ಪ್ರಾಕ್ಟಿಕಲ್ ನಾವು ಮಾಡಿದೈತಲ್ಲ ಸರ್. ಇದು ಈ ಉದ್ದೇಶದಿಂದ ನಾವು ರೈತರಿಗೆ ಎಲ್ಲರಿಗೂ ಒಬ್ಬೊಬ್ರು ರೈತರು ಕರ್ಕೊಂಡ್ಬಂದು ತೋರ್ಸಾದ್ರೆ ಹೋಗಿದ್ದೀನಿ ಸರ್ ನಾನು. ತುಕಾರಾಮ್ ಸರ್, ನಿಮ್ಗೆ ಏನ್ ಅನಿಸ್ತದೆ ಈ ಭಾಗದ ರೆಸ್ಪಾನ್ಸಿಬಲ್ ಅಂದ್ರೆ ಫಾರ್ಮರ್ ಏನ್ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ? ಇಲ್ಲಿ ಫಾರ್ಮರ್ಸ್ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅದಾರ. ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಅದಾರ ಅನ್ನೋದಕ್ಕಿಂತ ಸರ್, ಈಗ ಆಲ್ರೆಡಿ ಎಂಡಿಂಗ್ ಸ್ಟೇಜ್ ಇದೆ ಸರ್. ಆಕ್ಚುಲಿ ಎಂಡಿಂಗ್ ಸ್ಟೇಜ್ ಪೊಸಿಷನ್ ಒಳಗೆ ರೈತರು ಇನ್ನೇನು ಹೊಲ ಹೊರಗ ಪೊಸಿಷನ್ ಯಾವ್ದು ಕ್ಯೂರಿಂಗ್ ಆಗ್ತತಿ ಅನ್ನೋ ಮೂಮೆಂಟ್ ಎಲ್ಲಿ ರೈತರ ಬಾಯಿ ಯಾವ್ದು ಬಂದಿಲ್ಲ. ಬಟ್ ಇದು ನಮ್ಮ ವೈಕೆ ಲ್ಯಾಬೋರೇಟರಿ ಕಂಪನಿ ಪ್ರಾಡಕ್ಟ್ ಅನ್ನು ಉಪಯೋಗ ಮಾಡಿದ್ರಲ್ಲ, ಆ ಕಂಪನಿ ಇದು ನಮ್ಮ ಎಸ್ಪೆಷಲಿ ಕಡಕೋಳ ಕಿಂಗ್ ಪವನ್ ಅಗ್ರೋದಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂತ ಪ್ರಾಡಕ್ಟ್ ಇವ್ರು ಏನ್ ಹೇಳ್ತಾರ ಸರ್ ಅಂದ್ರೆ, ಎಲ್ಲಾ ರೈತರ ಬಗ್ಗೆ ನಾನು ಹೊಲ ನೋಡ್ಬರ್ರಿ, ಬಂದ್ ನೋಡ್ರಿ ಇಷ್ಟ ಹೇಳ್ತಾರ ಸರ್. ಅಂದ್ರೆ ಈಗ ಅದೇ ಒಂದು 20-30 ಜನ ಫಾರ್ಮರ್ ಬಂದ್ ನೋಡ್ರಿ ಬಂದಿದ್ದಾರೆ ಸರ್, ಬಂದ್ ನೋಡಿದಾರೆ ಸರ್. ಇದು ಸರ್ ಆಕ್ಚುಲಿ ನಿಮ್ಗೆ ನೆಕ್ಸ್ಟ್ ಸರ್ ಈ ಸದ್ಯ ಇನ್ನೊಂದು ಡೋಸ್ ಐತೆ ಸರ್ ಕೊಡ ಸರ್. ಹಾ ಸರ್, ಇಲ್ಲ ಬಹಳ ಇಂಪ್ರೂವ್ಮೆಂಟ್ ಆಗಿದೆ ಸರ್. ನೀವೆಲ್ಲ ನೋಡ್ ಬರ್ರಿ, ಇದು ಬೇಕಿದ್ರೆ ನೀವು ಕವರ್ ಮಾಡ್ರಿ, ನೋಡ್ರಿ ಯಾವ ತರ ಏರಿದೆ. ಇಲ್ಲಿದೆ ನೋಡಿ ಸರ್, ಇಲ್ಲಿ ನೋಡಿ ಸರ್, ಮರಿ ಹೂ ಆಗ್ತಾ ಇದೆ ಸರ್. ನೋಡಿ ಹೂ ನೋಡಿ ಸರ್, ಎಲ್ಲಾ ಗಿಡಗಳು ಅದೇ ತರ ಆಗಿದೆ. ಇಲ್ಲಿ ನೋಡಿ ಸರ್, ಇದು ಒಟ್ಟು ಇಂಪ್ರೂವ್ಮೆಂಟ್ ಆಗಿದೆ ನೋಡಿ ಸರ್. ಇದು ಇಂಪ್ರೂವ್ಮೆಂಟ್ ಆಗಿದೆ ಸರ್. ಇದು ಹಾಳಾಗಿದ್ ಗಿಡ ಇದು ಇಂಪ್ರೂವ್ಮೆಂಟ್ ಆಗಿದೆ ಸರ್. ಇಲ್ಲಿ ನೋಡಿ ಸರ್, ಈ ತರ ಬಂದಿದೆ ನೋಡಿ, ಈ ತರ ಆಗಿದೆ ನೋಡಿ ಸರ್. ಇಂಪ್ರೂವ್ಮೆಂಟ್ ಇಲ್ಲ ನೋಡಿ ಸರ್, ಎಲ್ಲಾ ಮೂಪು ಹೆಂಗ್ ಕೂತವು, ಒಳ್ಳೆ ಹೊಸ ಚಿಗುರು. ಇಲ್ಲ, ಚೆನ್ನಾಗಿ ಬಂದಿದೆ ಸರ್. ಸರ್, ಏನು ಇಲ್ಲ, ಈ ಒಂದು ಹೊಸ ಪ್ರಯೋಗ ಈ ಹಸಿ ಚಿಲ್ಲಿಯಲ್ಲಿ ನೀವೇ ಆದಂತ ಒಂದು ಥಿಯರಿ ಇತ್ತು. ಆ ಥಿಯರಿ ಬಿಟ್ಟು ನಮ್ಗೆ ಹೊಸ ಥಿಯರಿನ ನೀವೇನು ಆಯ್ಕೆ ಮಾಡಿದಾರ ಈ ಭಾಗದಲ್ಲಿ ಈ ತರ ಬೆಳೀರಿ ಅಂತ ನಾವು ಒಂದು ಗೈಡ್ಲೈನ್ಸ್ ಕೊಡ್ತಾ ಇದೀವಿ. ನೀವ್ ಇನ್ನೂ ರೈತರಿಗೆ ಸರ್ ನಾವು ಎಲ್ಲ ಪ್ರೋತ್ಸಾಹ ಮಾಡ್ತೀವಿ ಸರ್, ಎಲ್ಲರಿಗೆ ಮಾಡ್ತೀವಿ ಸರ್, ಎಲ್ಲಾ ಹೇಳ್ತೀವಿ ಸರ್. ಇದೇ ತರ ಇನ್ನೂ ಚೆನ್ನಾಗ್ಲಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಂತೀವಿ ಸರ್. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್.